ದುಗುಲ್ಗುಂಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಅವ್ಯವಹಾರ ತನಿಖೆಗಾಗಿ ನಾನು ಸುಮಾರು 3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನಗೂ ಅನೇಕ ಕಷ್ಟಗಳು ಬಂದಾಗ ಕೂಡ ನಮ್ಮ ಜೊತೆ ನೀವು ಇದ್ದಿದ್ರಿ. ಒಂದು ವೇಳೆ ಈ ರೀತಿ ನಾವೆಲ್ಲ ದಿಟ್ಟ ನಿರ್ಧಾರ ತಾವುಗಳ ಕಾರಣ ಇದ್ರಿ. ಯಾಕಂದ್ರೆ ಭ್ರಷ್ಟಾಚಾರದ ಬಗ್ಗೆ ನಾನು ಧ್ವನಿ ಎತ್ತಿದಾಗ ನನಗೆ ಅನೇಕ ಅಡೆತಡೆಗಳು ಬಂದು ನನ್ನ ಮೇಲೆ ಅನೇಕ ಅಟ್ಯಾಕ್ ಮಾಡ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು. ನಾನು ಅನೇಕ ದೂರುಗಳನ್ನು ಕೊಟ್ಟಿದ್ದೀನಿ. ಅದ್ರ ಸಲುವಾಗಿ ಯಾವುದೇ ರೀತಿ ಅವರ ಹೆದರಿಕೆ ಬೆದರಿಕೆಗಳನ್ನು ಅನಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಕಾನೂನು ಸಂಘರ್ಷಕ್ಕೆ ಇದ್ದಿದ್ದೇನೆ. ಬಂಧುಗಳೇ, ದುಗುಲ್ಗುಂಡಿ ಗ್ರಾಮದಲ್ಲಿ 14/3/2025 ನಾನು ದೂರು ನೀಡಿ 21ನೇ ತಾರೀಕಿಗೆ ನಾನು ಬಸವೇಶ್ವರ ವೃತ್ತದಿಂದ ಬಜಾರ್ ಮೂಲಕ ಪ್ರತಿಭಟನೆ ಮಾಡಿ ಗ್ರಾಮ ಪಂಚಾಯತ್ ಧರಣಿ ಸತ್ಯಾಗ್ರಹ ಮಾಡಿದ್ದೇನೆ. ಬಂಧುಗಳೇ, ಇವತ್ತೇನಾಗಿದೆ ಗೊತ್ತಿಲ್ಲ. ನಾನು 1200 ಕಾಮಗಾರಿಗಳ ಬಗ್ಗೆ ದೂರು ನೀಡಿದ್ದೀನಿ. ಮಾನ್ಯ ಮುಖ್ಯ ಅಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ, 3 ಮ್ಯಾನ್ ಕಮಿಟಿ. ಆ ಕಮಿಟಿಯವರು ಬಂದು ಬರೀ 50 ಫೈಲ್ ಮಾಡಿ ಉದ್ಯೋಗ ಖಾತ್ರಿ 50 ಕೆಲಸಗಳನ್ನು ನೋಡಿ ಮತ್ತು 15ನೇ ಹಣಕಾಸು ಯೋಜನೆ ಅಡಿಯ ಎಲ್ಲ ತನಿಖೆ ಕೈಗೊಂಡು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 2022ರಿಂದ ಇಲ್ಲಿವರೆಗೆ ನಿರ್ವಹಿಸಿದಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಗೌರವಾನ್ವಿತರೆಲ್ಲರೂ ಶ್ರೀಮತಿ ಸುಗಂಧ ಸಂತೋಷ್ ಕುಮಾರ್ ಮೇಡಮ್ರವರು ಮತ್ತು ನಮ್ಮ ಭೀಮಣ್ಣ ಸರ್ ಮತ್ತು ಇನ್ನೊಬ್ಬರು ಪಾಪ ಅವ್ರು ಮೃತಪಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಿದ್ಧಾರ್ಥ ಪಿ ಡಿ ಅವರು ನಮ್ಮ ದುಗುಲ್ಗುಂಡಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಮತ್ತು ಈಗ ರಘುನಾಥ್ ಅಂತಿದ್ದಾರೆ, ಅವರು ಕೂಡ ಅವರ ಅವಧಿಯಲ್ಲಿ ಏನೇನಾಗಿದೆ ಎಂಬುದ್ರ ಬಗ್ಗೆ ನಿಮಗೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ನಾನು ಹೇಳ್ತಾ ಇಲ್ಲ. ತನಿಖಾ ತಂಡದ ವರದಿಯನ್ನು ಆಧರಿಸಿ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರ ಮೇಲೆ ದೋಷಾರೋಪಣೆ ಪಟ್ಟಿ ಮತ್ತು ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲು ಇವರು ಆಲ್ರೆಡಿ ನನ್ನ ಆಗ್ರಹ ಏನದಂದ್ರೆ, ಈ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ, ಸರ್ಕಾರ ರೊಕ್ಕ ಏನದ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ. ಯಾಕೆ ಚೆಕ್ ಪವರ್ ಇದೆ, ಅವರು ಆಡಿದಂತೆ ಆಟ ಆಗಿದೆ. ದಯಮಾಡಿ ನಾನು ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ನೋಡ್ರಿ, 2022ರಿಂದ ಇಲ್ಲಿವರೆಗೆ 50 ಫೈನಾನ್ಸ್ನಲ್ಲಿ ಯಾವುದೇ ಪ್ಲಾನ್ ಇಲ್ಲ, ನಿಯಮಗಳು ಏನೂ ಮಾಡಿಲ್ಲ, ಪ್ಲಾನೇ ಮಾಡಿಲ್ಲ. 12,96,719 ರೂಪಾಯಿ ಯಾವುದೇ ಮಾಹಿತಿ ಇಲ್ಲ ಅವ್ರ ಬಳಿ, ಕೆಲಸನೂ ಇಲ್ಲ, ಅಲ್ಲಿ ರೊಕ್ಕ ಎತ್ಕೊಂಡಿದ್ದಾರೆ. ಬಂಧುಗಳೇ, ಮತ್ತು ಅದೇ ರೀತಿಯಾಗಿ ಬರೀ 13 ಕಾಮಗಾರಿಗಳು ತೋರಿಸ್ಯಾರ. ಅದರಲ್ಲಿ 4,98,574 ರೂಪಾಯಿ ಎತ್ತಿದ್ದಾರೆ. ಅದು ಸರ್ಕಾರ ಲೆಕ್ಕದಾಗ ಇವರೆಲ್ಲ ಗುಳು ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ 2022-23ನೇ ಸಾಲಿನಲ್ಲಿ ನಿಧಿ 2ರಲ್ಲಿ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಏನು ಬರ್ತದಲ್ಲ, ದುಗುಲ್ಗುಂಡಿ ಗ್ರಾಮದ ಮನೆ ಟ್ಯಾಕ್ಸ್ ಆಗಲಿ, ಆ ಟ್ಯಾಕ್ಸಿಗೆ ಇವರು ಪ್ಲಾನೇ ಮಾಡಿಲ್ಲ. ಇವ್ರು ಕ್ಲಿಯರ್ ಕಟ್ ಇವ್ರು ಹೇಳಿದ್ದಾರೆ ನೋಡಿ, 3 ಮ್ಯಾನ್ ಕಮಿಟಿದವರು ಕೊಟೇಶನ್ ಕರೆದಿಲ್ಲ, ಮತ್ತು ದರ ಪಟ್ಟಿ ತುಲನಾತ್ಮಕವಾಗಿ ಏನೂ ಮಾಡಿಲ್ಲ, ಮತ್ತು ಟೆಂಡರ್ನೂ ಕರೆದಿಲ್ಲ. ಪೂರ ನಿಯಮವನ್ನು ಗಾಳಿಗೆ ತೋರ್ಯಾರ. ಮತ್ತು ಯಾವ ಛಾಯಾಚಿತ್ರಗಳೂ ಇಲ್ಲ. ಮತ್ತು ಇದಕ್ಕೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹೊಣೆಗಾರರು ಮತ್ತು ಈ ಅಧಿಕಾರಿಗಳು ಹೊಣೆಗಾರರು. ಯಾವುದು 50 ಫೈನಾನ್ಸ್ಗೆ ಈ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಪಂಚಾಯತ್ ಅವರು ಮೌನ ವಹಿಸಿದ್ದಾರೆ. ಏಕೆಂದರೆ ಎಲ್ಲ ಕಾಮಗಾರಿಗೆ ಅವರಿಗೆ ಸೈನ್ ಬೇಕು, ಕೌಂಟರ್ ಸೈನ್ ಇದ್ದೇನೆ. ಯಾವುದೇ ರೀತಿ ಪ್ಲಾನೂ ಆಗಲ್ಲ, ನಿಮ್ಮದು ದುಡ್ಡು ಆಗಲ್ಲ. ನಾನು ಗೊತ್ತಿದ್ದ ಪ್ರಕಾರ ನಾನು ಗ್ರಾಮ ಪಂಚಾಯತಿ 2ನೇ ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯನಿದ್ದೇನೆ. ಇದೆಲ್ಲ ಗೊತ್ತು ನನಗೆ. ಸಲುವಾಗಿ ಸರ್ಕಾರದ ರೊಕ್ಕ ದುರ್ಬಳಕೆ ಮಾಡಿಕೊಂಡಂಥ ಈ ಪಿಡಿಒಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉದ್ಯೋಗ ಖಾತ್ರಿಯಲ್ಲಿ TATCಗಳು ಮತ್ತು AD ಇದ್ದಾರೆ ನಮ್ಮಲ್ಲಿ ಜಗನ್ನಾಥ್ ಸರ್ ಅಂತೇಳಿ, ಗೌರವಾನ್ವಿತ ಜಗನ್ನಾಥ್ ಸರ್ ಅವರು ಕೂಡ ಇವ್ರದ್ದೊಬ್ಬರು ಮಾಸ್ಟರೇ. ಇವರು ಇದ್ದಾರೆ. ಸರ್ಕಾರದ ಒಂದು ನಿಯಮ ಇದೆ ರೀ, ಏನಿದೆ, 23 ಮಾನದಂಡಗಳಿದೆ. NRG ವರ್ಕ್ ನೀವು ಮಾಡಬೇಕಾದ್ರೆ ಇಷ್ಟು ಮಾನದಂಡಗಳು ಪೂರ್ಣಗೊಂಡಿವಿಲ್ಲ. ಆದಮೇಲೆ ಇವರು ಸೈನ್ ಮಾಡಬೇಕು, AD ಅವ್ರು ಮಾಡಬೇಕು. ಅದೆಲ್ಲ ಗಾಳಿಗೆ ತೋರಿ ಬರೀ PDO ಮತ್ತು ಅಧ್ಯಕ್ಷರು ಅವ್ರಿಗೆ ಹೊಣೆಗಾರ ಮಾಡೋದಲ್ಲ. ಇದರಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ, ನಾನು ನಿಮಗೊಂದು ಮನವಿ ಮಾಡ್ತಾ ಇದ್ದೀನಿ. ಏಕೆಂದರೆ ಮೇಲಧಿಕಾರಿಗಳಿಗೆ ನಿಮ್ಮ ತಾಲೂಕು ಪಂಚಾಯತ್ EO ಆಗಲಿ AD ಅವರಾಗಲಿ ಇವ್ರಿಗೆ ಬಚಾಯಿಸ್ತಕ್ಕಂಥ ಕೆಲಸ ನೀವು ಮಾಡಬೇಡಿ. ಇವರು ಅದರಲ್ಲಿ ಇನ್ವಾಲ್ವ್ ಮಾಡಿ ತಾವು ಏನು ಅಧಿಕಾರಿಗಳು ವರದಿ ಕೊಟ್ಟರ ಅದಕ್ಕೆ ಇವರೇ ಹೊಣೆಗಾರಲ್ಲ, ಇವ್ರ ಜೊತೆ ಅವ್ರ ಮೇಲಧಿಕಾರಿಗಳು ಹೊಣೆಗಾರಿದ್ದಾರೆ. TATC ಮತ್ತು AD EO ಮೇಡಮ್ ಅವರು
ಎಲ್ಲರಿಗೂ ಹೊಣೆಗಾರ ಮಾಡಬೇಕು. ಈ ಕೂಡಲೇ ಒಂದು ವಾರದ ಒಳಗೆ ಅವ್ರ ಮೇಲೆ ಒಂದು ವೇಳೆ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಿಮ್ಮ ಜಿಲ್ಲಾ ಪಂಚಾಯತಿ ಎದುರೇ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಅಂತ ಗುಂಡಿ ಗ್ರಾಮ ಪಂಚಾಯತಿಯ ರಘುನಾಥ್ ಪಿ ಡಿ ಇದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಸರ್ವೆ ನಂಬರ್ನಲ್ಲಿ 25,000 ರೂಪಾಯಿ ಒಂದೊಂದು ಖಾತಾ ತೆಗೆದುಕೊಡ್ತಾ ಇದ್ದಾರೆ. ಅದನ್ನು ತಾವು ಪತ್ರಿಕಾ ಮೂಲಕ ನಾನು ಈ ಸುದ್ದಿ ಪ್ರಕಟ ಆಗಬೇಕು ಬಂಧುಗಳೇ. ಯಾಕಂದರೆ ಜನರಿಗೆ ಸರ್ವೆ ನಂಬರ್ನ ಮನೆ ಕಟ್ಕೊಂಡಿದ್ದಾರೆ, 25,000 ಒಂದೊಂದು ಫಿಕ್ಸ್ ಮಾಡಿದ್ದಾರೆ. ಆ ಸರ್ವೆ ನಂಬರ್ ಮಾಲಕರು ಎಲ್ಲವನ್ನೂ ಗೊತ್ತಿಲ್ಲ, ರಘುನಾಥ್ ಪಿ ಡಿ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ತನಿಖೆ ಆಗಲಿ. ಈ ಕೂಡಲೇ ಅವರಿಗೆ ಅಮಾನತುಗೊಳಿಸಬೇಕು. ಯಾಕೆಂದರೆ ಇನ್ನೂ ಅನೇಕ ಭ್ರಷ್ಟಾಚಾರ ಮಾಡ್ತಾರೆ. ಅದರ ಸಲುವಾಗಿ ನನಗೊಂದು ಮನವಿ ಇದೆ. ಮತ್ತು ನಾನು ದೂರು ಕೊಟ್ಟಿದ್ದ ಮರುದಿವಸ ನಮ್ಮ ಗೌರವಂತ ಗ್ರಾಮದ ಮೊದಲನೇ ಪ್ರಜೆ ನಾಗರಾಜ್ ಭೋಜಗುಂಟೆ ಅವರೇ, ನಿಮಗೊಂದು ನಾನು ಕಿವಿಮಾತು ಹೇಳ್ತಾ ಇದ್ದೀನಿ. ಇವಾಗ ಏನಪ್ಪ ಅಂದ್ರೆ ನಾನು ದೂರು ಕೊಟ್ಟೆ 14/3/2025 ಆ ದೂರಿಗೆ ಪ್ರತಿ ದೂರಾಗಿ ನೀವು ಒಂದು ದೂರು ಕೊಟ್ಟಿದ್ದೀರಿ. ಆ ದೂರು ಏನದಪ್ಪ ಅಂದ್ರೆ ದುಗುಲ್ಗುಂಡಿ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ವಿಜಯಕುಮಾರ್ ನಾಥೆಯವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ಬಟಾಲಿಯನ್ ಕಟ್ಕೊಂಡು ನನ್ನ ವಿರುದ್ಧ ಎತ್ತು ಕಟ್ಟಾಕ ನೀವೆಲ್ಲ CS ಅವರಿಗೆ ದೂರು ಕೊಟ್ಟಿದ್ರಿ. ಅದು ನಾನು ಹೇಳ್ತಾ ಇಲ್ಲ, ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ. ಯಾವುದೇ ವ್ಯವಹಾರ ಆಗಿಲ್ಲ ಅಂದ್ರೆ ಮತ್ತಿದು CS ಅವ್ರದ್ದು, ನೀವು ಅವ್ರ CS ಅವ್ರಿಗಿಂತ ಮೇಲಧಿಕಾರಿನ ನೀವು 3 ಮ್ಯಾನ್ ಕಮಿಟಿದವರು ಏನು ತಂಡ ರಚನೆ ಮಾಡಿ ತನಿಖೆ ನಿಮ್ಮ ವಿರುದ್ಧ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದಾರ. ಹಂಗಿದ್ರೆ ಒಂದು ತಾಕತ್ ದಮ್ಮಿದ್ರೆ ನಿಮ್ಮಲ್ಲಿ ಮೆಜಾರಿಟಿ ಪಂಚಾಯತ್ ಸದಸ್ಯರ ಮೆಜಾರಿಟಿ ಇದೆಯಲ್ಲ, ನೀವು ಪ್ರೊಸೀಡಿಂಗ್ ಮಾಡಿ ಗ್ರಾಮ ಪಂಚಾಯತಿಯಲ್ಲಿ. ನಾವು ಯಾವ ಅವ್ಯವಹಾರ ಮಾಡಿಲ್ಲ, ಮತ್ತು ಇದು ಮಾಡಿದ ತನಿಖಾಧಿಕಾರಿಗಳು ತಪ್ಪು ವರದಿ ಕೊಟ್ಟರ ಅಂಥೇಳಿ ನೀವು ಒಂದು ಬಟಾಲಿಯನ್ ರೆಡಿ ಮಾಡಿ. ಅದೆಲ್ಲ ಬಿಟ್ಟು ರಾಜಕಾರಣಿಗಳು ಮನೆ ಸುತ್ತಿ ನನಗೆ ಯಾವುದೇ ಪ್ರೆಷರ್ ಆಗ್ತಕ್ಕಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ಇದರಲ್ಲಿ ಏನಿದೆ, ನೀವು ಹೇಳಿದ್ರಿ ವಿನಾಕಾರಣ ನಮ್ಮ ದುಬಲ್ಗುಂಡಿ ಗ್ರಾಮ ಹೆಸರು ಹಾಳು ಮಾಡ್ತಾ ಇದ್ದಾರೆ. ನೀವು ಅಕ್ರಮ ಮಾಡಿ ನಾನು ಸುಮ್ಮನೆ ಕೊಡ್ಬೇಕಾ? ಓಪನ್ ಚಾಲೆಂಜಾಗಿ ಹೇಳಿದ್ದೀನಿ, ನಾನು ಅಕ್ರಮ ನೀವು ಹೊರಗೆ ತೆಗೀರಿ, ನಿಮ್ಮದು ನಾನು ತೆಗಿತೀನಿ. ದಯಮಾಡಿದಾಗ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. 4 ಕೋಟಿ ರೂಪಾಯಿ ನನ್ನ ಆಸ್ತಿ ಗ್ರಾಮ ಪಂಚಾಯತ್ ಚುನಾವಣೆ ನಿಂತಾಗ ತೋರಿಸಿದ್ದೀನಿ ಅಧ್ಯಕ್ಷರೇ. ನಿಮ್ಮ ಆಸ್ತಿ ಅವಾಗ ಎಷ್ಟಿತ್ತು, ಈಗೆಷ್ಟು, ಅದ್ರ ಬಗ್ಗೆ ನೀವು ಆತ್ಮಾವಲೋಕನೆ ಮಾಡಿ ಮತ್ತು ಒಂದು ಬಹಿರಂಗವಾಗಿ ನೀವು ಒಂದು ಪತ್ರಿಕಾ ಗೋಷ್ಠಿ ಕರೆಸ್ರಿ. ಈ ಮನೆ ಕಟ್ತಾ ಇದ್ರಿ ಅಧ್ಯಕ್ಷರೇ, ದುಗುಲ್ಗುಂಡಿ ಗ್ರಾಮದಲ್ಲಿ 1 ಕೋಟಿ ಮನೆ ಇದೆ. ನೀವು ಚುನಾವಣೆ ನಿಂತಾಗ ಸಾಲ ಇತ್ತು ನಿಮಗೆ, ಈಗ ಮನೆ ಕಟ್ತಾ ಇದ್ರಿ. ಈಗಾಗಲೇ ಇದ್ರ ಸಂಬಂಧಪಟ್ಟಂತೆ ನಾನು ಮಾನ್ಯ ಕರ್ನಾಟಕ ಲೋಕಾಯುಕ್ತರಿಗೆ ಆಲ್ರೆಡಿ ದೂರು ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ ನಂಬರು ಬಿದ್ದಿದೆ, ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಅದ್ರ ಬಗ್ಗೆ ತನಿಖೆಗೆ ರೆಡಿ ಇರಿ. ನಾನು ನನ್ನ ವಿರುದ್ಧ ತನಿಖೆಗೆ ನೀವೆಲ್ಲ ರೆಡಿಯಾಗಿರಿ ಬಂಧುಗಳೇ. ಇವ್ರು ಯಾವುದೇ ಪೌಳು ಭರವಸೆ ಕೊಡ್ತಕ್ಕಂಥದ್ದು ಕೆಲಸ, ಅದಕ್ಕೆ ನಾನು ಕೈ ಹಾಕೋದಿಲ್ಲ. ಈಗಾಗಲೇ ಲೋಕಾಯುಕ್ತನಲ್ಲಿ ನೀವೆಲ್ಲ ಗೂಗಲ್ನಲ್ಲಿ ಹುಡ್ರಿ, ಕೇಸ್ ನಂಬರ್ ಸಿಗುತ್ತೆ. ಕರ್ನಾಟಕ ಲೋಕಾಯುಕ್ತಲ್ಲಿ ಹೋದಾಗ ಆ ಪ್ರಕರಣ ಸಂಖ್ಯೆ ತೆಗೆದು ಹೊಡೆದು ನೋಡಿ, ಆಲ್ರೆಡಿ ಆ ನಂಬರ್ ಇದೆ. ಅವ್ರು ಯಾವಾಗ ಬಂದು ಇನ್ಕ್ವೈರಿ ಮಾಡ್ತಾರೆ, ಇನ್ಕ್ವೈರಿಗೆ ತಾವು ಸಹಕಾರ ನೀಡ್ರಿ. ಯಾಕೆ ಗ್ರಾಮದ ಜನಪ್ರತಿನಿಧಿ ಇದ್ರಿ, ನೀವು ಗ್ರಾಮದ ಮೊದಲನೇ ಪ್ರಜೆ ಇದ್ರಿ. ಮುಖ್ಯ ಅಧಿಕಾರಿಗಳೇ, ನಿಮ್ಗೆ ಆಲ್ರೆಡಿ ನಾವು 27ಕ್ಕೆ ಮತ್ತೊಂದು ದೂರು ಕೊಟ್ಟಿದ್ದೀವಿ. ಆ ದೂರಿಗೆ ತನಿಖೆ ತಂಡ ರಚನೆ ಮಾಡಿ ಪ್ರತಿಯೊಂದು 1200 ಕೆಲಸ ದುಗುಲ್ಗುಂಡಿ ಗ್ರಾಮದಾಗ್ಯಾವ, ಎಲ್ಲವೂ ಇನ್ಕ್ವೈರಿ ಆಗಬೇಕು. ಮತ್ತೊಂದು ಹೊಸದಾಗಿ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ನಿಮಗೆ ಕಿವಿಮಾತು. ದುಗುಲ್ಗುಂಡಿ ಗ್ರಾಮದಲ್ಲಿ CC ಕ್ಯಾಮ್ರಾ ಅಳವಡಿಸಿದ್ರಿ. ಎಷ್ಟು ಲಕ್ಷಗಟ್ಟಲೆ ನೀವು ಬಿಲ್ ಹಾಕಿದ್ರಿ. ಅದರಲ್ಲಿ 14ನೇ ತಾರೀಕು ಇದೇ ತಿಂಗಳು ಬಂಧುಗಳೇ, ನಿಮಗೆಲ್ಲ ಗೊತ್ತಿಲ್ಲ ದುಗುಲ್ಗುಂಡಿ ಗ್ರಾಮದ ಜನತೆಗೆ. ಆ ಕ್ಯಾಮ್ರಾದಲ್ಲಿ ಹಾಡುವಾಗಲೇ ಒಬ್ಬ ಬಡ ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ, ಅವ್ರ ಮನೆ 9 ತೊಲಿ ಬಂಗಾರ ಹೋಗಿದೆ. ನಮ್ಮ ಗ್ರಾಮ ಪಂಚಾಯತಿ ಕೂಗಳತೆಯಲ್ಲಿದೆ. ಆ ಗ್ರಾಮ ಪಂಚಾಯತಿ ಕೂಗಳತೆಯಲ್ಲಿ ಕ್ಯಾಮ್ರಾ ಇದೆ, CC ಕ್ಯಾಮ್ರಾ. CC ಕ್ಯಾಮ್ರಾ ಇದ್ದಾಗ CC ಕ್ಯಾಮ್ರಾ ಇವ್ರದ್ದು ಕಳ್ಳಂಟಿಗೆ ಆಗೋ ಟೈಮಿಗೆ CC ಕ್ಯಾಮ್ರಾ ಬಂದಾಗಿದೆ ಅಂತೆ. 11ರಿಂದ 5 ಗಂಟೆ ತನಕ ಕ್ಯಾಮ್ರಾ ಬಂದಿದೆ. ಪೊಲೀಸ್ ಇಲಾಖೆಯವರಿಗೆ ನಾವು ಸಹಕಾರ ಕೊಡೋದು ಕಲ್ಕೋರು ಫಸ್ಟ್. ಯಾಕಂದರೆ ಎಲ್ಲ ಪೊಲೀಸ್ ಇಲಾಖೆ ಮಾಡ್ಬೇಕಂತೇನಿಲ್ಲ. ನಾವು ಗ್ರಾಮ ಪಂಚಾಯತಿ ಹಣ ಇದೆ, ಅದು CC ಕ್ಯಾಮ್ರಾ ಎದು ಕಡಿದಿದೆ. ನಾ ಬರೋದು ಹೋಗೋದು ನೋಡೋಕ್ಕಲ್ಲ ಅಧ್ಯಕ್ಷರೇ, ನಿಮಗೆ ಜನರದು ಮನೆ ಕಳ್ಳಂಟಿಕೆ ಆಗ್ತಾ ಇದೆ. ಆ ಕಳ್ಳಂಟಿಕೆ ಆಗ್ತಕ್ಕಂಥ ಆ ಸಂದರ್ಭದಾಗೆ ನೀವೇನು CC ಕ್ಯಾಮ್ರಾ ಬಂದ್ ಮಾಡಿರಿ, ಅದು ಲಾಗಿನ್ ID ಯಾರ ಬಲ್ಲಿ ಇರಬೇಕು, ನಿಂಬಲ್ಲಿದೆ. ಅದು ಪಂಚಾಯತ್ನಲ್ಲಿ ಇರಬೇಕು ಮತ್ತು PDO ಬಲ್ಲಿ ಇರಬೇಕು. ಇದ್ರ ಬಗ್ಗೆ ನಾ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದೀನಿ. ಈ ಎಲ್ಲ ಪೋರ್ಟೇಜ್ ಎಲ್ಲ ಚೆಕ್ ಮಾಡೋಕೆ ಮತ್ತು CC ಕ್ಯಾಮ್ರಾ ಏನದ ಪೂರಾ ಲಾಗಿನ್ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಇರಬೇಕು. ಅದಕ್ಕೆ ಇವುಗಳು ಮುತುವರ್ಜಿ ವಹಿಸಿ ಆ ಲಾಗಿನ್ ಯಾರ ಹತ್ರ ತಗೋಬೇಕು. ಮತ್ತು ಇದು 9 ತೊಲಿ ಬಂಗಾರ ಹೋಗಿದೆ ಅಣಕಲ್,
ಪಾಪ ಸಹೋದರಿ ನಂದಿನಿ ಮೇಡಮ್ ಅವ್ರು ಬಂದು ಹೇಳಿದಾಗ ಗೊತ್ತಾಯಿತು. ನೋಡಿ, ಪೊಲೀಸ್ ಇಲಾಖೆಯವರಿಗೆ ನೀವು CC ಕ್ಯಾಮ್ರಾ ಫೋಟೇಜೇ ಕೊಡ್ತಾ ಇಲ್ಲ. ಯಾರು ಮನೇದು ಕೇಳ್ತಾ ಇಲ್ಲ, ಇದು ಗ್ರಾಮ ಪಂಚಾಯತಿದಿದೆ. ಪಂಚಾಯತ್ ಅಂದ್ರೆ ನಮ್ದು ಎಲ್ಲರದ್ದು ಇದೆ. ನೀವು ಅದೇ ಟೈಮಿಗೆ ನಿಮ್ಮ CC ಕ್ಯಾಮ್ರಾ ಬಂದ್ ಆಗ್ತಂದ್ರೆ ಅರ್ಥ ಏನ್ರಿ? ನೀವೆಲ್ಲ ಹಾಡುವಾಗಲೇ ದೌಡಿ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು ಸಹಕಾರ ಮಾಡ್ತಾ ಇದ್ರಿ ರೀ ಅಧ್ಯಕ್ಷರೇ. ಸ್ವಲ್ಪ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ. ಅದೇ ಟೈಮಿಗೆ ನಿಮ್ದು ಹೆಂಗೆ ಆಗ್ತದ್ರಿ ಕ್ಯಾಮ್ರಾ? ಇದು ಇಲ್ಲ. ಯಾಕಂದ್ರೆ ಅವ್ರು ಪೊಲೀಸನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ CC ಕ್ಯಾಮ್ರಾ ನೋಡ್ತಾ ಇದ್ದಾರೆ. ಅದ್ರ ತಾವು ಗ್ರಾಮ ಪಂಚಾಯತಿಯಿಂದ ಕೂಡಿಸಿದ್ರಿ, ಅದನ್ನು ಮಂದಿಗೆ ತೋರ್ಸ್ಲಾ ಕೂಡಿಸಿದ್ರಿ. ಏನು ವಿಜಯಕುಮಾರ್ ನಾಥೆ ಅವ್ರ ಗಾಡಿ ನೀವು ಯಾಕಡೆ ಇಟ್ಕೊಂಡು ನೋಡೋಕೆ ಕೂಡಿಸಿದ್ರಿ ಅಧ್ಯಕ್ಷರೇ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ. ಪ್ರತಿಫಲ ಸಿಕ್ಕಿದೆ ಅಂತ ಕೊಂಚ ಮಟ್ಟದ ಸ್ವಲ್ಪ ನಿಮ್ದು ಏನಾಗಬೇಕು ಪ್ರತಿಭಟನೆ ಬಂದಿರೋ ವರದಿಯಲ್ಲಿ ಏನಿದೆ? ನಾವು ಪ್ರತಿಭಟನೆಯಲ್ಲಿ 1200 ವರ್ಕಗಳು ಒಟ್ಟು 5000 ದೂರುಗಳು ಕೊಟ್ಟಿದ್ದೀವಿ. 5000 ದೂರು ಕೊಟ್ಟಾಗ ಆ ದೂರಿನಲ್ಲಿ ಬರೀ 50 ಫೈಲ್ ನೋಡಿದ್ದಾರೆ NRECಯಲ್ಲಿ. ಆ 50 60-70 ಲಕ್ಷ ರೂಪಾಯಿ ಆಲ್ರೆಡಿ ರಿಕವರಿಗಿದೆ. ತಾವುಗಳು ನಿಮ್ಮ ಕಾಪಿ ಕೊಟ್ಟಿದ್ದೀನಿ, ತಾವೆಲ್ಲ ನೋಡ್ಕೊಳ್ಳಿ. ಮತ್ತು 15ನೇ ಹಣಕಾಸು ಯೋಜನೆ ಅಡಿ ಅದರಲ್ಲಿ ನೋಡಿ, ಈಗ 13 ಲಕ್ಷ ಒಂದಿದೆ, 5 ಲಕ್ಷ, 2 ಲಕ್ಷ ಚಿಲ್ಲರೆ. ಇಷ್ಟು ದುಡ್ಡು ಆಲ್ರೆಡಿ ಅವರು ರೊಕ್ಕ ಇಟ್ಟಿದ್ದಾರೆ, ಅಲ್ಲಿ ಕೆಲಸನೂ ಇಲ್ಲ ಮತ್ತು ಯಾವುದೇ ನಿಯಮಗಳನ್ನು ಮಾಡಿಲ್ಲ. ಮತ್ತು EO ಮೇಲೆ ಮತ್ತು AD ಜಗನ್ನಾಥ್ ಸರ್ ಅವರು ಇವ್ರ ಮೇಲೂ ಆ್ಯಕ್ಷನ್ ಆಗಬೇಕು. ಒಂದು ವೇಳೆ CS ಅವರು ಮಾಡಲಿಲ್ಲ, ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀನಿ. ಮತ್ತು ನನ್ನ ಒಂದು ಕಾನೂನು ಹೋರಾಟ ಇದೆ. ಮುಂದಿನ ದಿನಗಳಲ್ಲಿ ನಾನು ಲೋಕಾಯುಕ್ತ ತನಿಖೆ ಮಾಡಿಸ್ತೀನಿ. ಮತ್ತು ನಮ್ಮ ನ್ಯಾಯಾಲಯದಿಂದ ಈ ಅಧಿಕಾರಿ ತಪ್ಪಿತಸ್ಥರಂತೆ ರಿಪೋರ್ಟ್ ಕೊಟ್ಟಿದ್ದಾರೆ ಗೌರವಾನ್ವಿತ ನಮ್ಮ ಮುಖ್ಯ ಕಾನೂನು ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ರವರು. ಆ ವರದಿಯನ್ನು ಆಧರಿಸಿ ಇದಕ್ಕೆ ಸಂಬಂಧಪಟ್ಟ ಎಷ್ಟೇ ಅಧಿಕಾರಿಗಳ ಮೇಲೆ ನಾನೊಂದು ಪ್ರೈವೇಟ್ ಕಂಪ್ಲೇಂಟ್ ನ್ಯಾಯಾಲಯದ ಮೂಲಕ ಒಂದು ಪ್ರಾವಿಷನ್ ಇದೆ, ಪೊಲೀಸ್ ಠಾಣೆಗೆ ನಾನು ದೂರು ಕೊಡ್ತೀನಿ. ಇವರೆಲ್ಲ ತಪ್ಪಿತಸ್ಥರಿದ್ದಾರೆ ಅಂತ ಆಲ್ರೆಡಿ ವರದಿ ಬಂದಿದೆ. ವರದಿ ಪ್ರಕಾರ ಕ್ರಿಮಿನಲ್ ಕೇಸ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.